ಹಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಟಾಪ್ 5 career options after second PUC, including salary, scope and future opportunities. So, watch till the end. So first option, engineering, is one of the most popular option after PUC science. If you are interested in technology, coding, electronics or machines, engineering can be a good choice. ಟಾಪ್ ಬ್ರಾಂಚಸ್ ಯಾವುದು ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್, ಎ ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ರೋಬೋಟಿಕ್ಸ್ ಆ್ಯಂಡ್ ಏರೋಸ್ಪೇಸ್, ಈ ಥರ ಕೆಲವೊಂದೆಲ್ಲ ಆಪ್ಷನ್ಸ್ಗಳಿದೆ ಮಕ್ಕಳೇ. ಸೊ KCET, COMEDK ಆ್ಯಂಡ್ JEE ಎಕ್ಸಾಮ್ಸ್ ಹೆಲ್ಪ್ ಫಾರ್ ಅಡ್ಮಿಷನ್. ಸ್ಯಾಲ್ರಿ ನೋಡೋದಾದರೆ 3 lakh to 10 lakh ವರೆಗೆ ಇರುತ್ತೆ ಪರ್ ಇಯರ್ ಡಿಪೆಂಡಿಂಗ್ ಆನ್ ಸ್ಕಿಲ್ಸ್. ವೆರಿ ಹೈ ಡಿಮ್ಯಾಂಡ್ ಇನ್ ಸಾಫ್ಟ್ವೇರ್, AI, robotics and tech industries. So those who are interested in coding, technology and problem solving. So second option, MBBS. If you are interested in healthcare and biology, medical field is a great option. Courses includes BDS, MBBS, BMS, BHMS, BPharm, nursing, physiotherapy, ಈ ಥರ ಕೆಲವೊಂದೆಲ್ಲ ಆಪ್ಷನ್ಸ್ ಇದೆ ಮಕ್ಕಳೇ. NEET exam is important for many medical courses. 3 lakh to 12 lakh per year depending on course and experience. Future scope, medical field always has demand because healthcare is essential everywhere. So this MBBS is best for students interested in patient care, biology and healthcare. So third option, BSc degree, which is great for students interested in science and research. ಆಪ್ಷನ್ಸ್ ನೋಡೋದಾದರೆ PCM ತೊಗೋಬೋದು, ಅಥವಾ ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್ ತೊಗೋಬೋದು, ಅಥವಾ ಕೆಮಿಸ್ಟ್ರಿ, ಬಾಟ್ನಿ, ಝೂಲಜಿ ತೊಗೋಬೋದು ಮಕ್ಕಳೇ. ಈ ಥರ ಕೆಲವೊಂದೆಲ್ಲ ಆಪ್ಷನ್ಸ್ ಇದೆ BScಯಲ್ಲಿ. ಸ್ಟೂಡೆಂಟ್ಸ್ ಕ್ಯಾನ್ ಗೋ ಫಾರ್ ರಿಸರ್ಚ್, ಟೀಚಿಂಗ್, ಡೇಟಾ ಸೈನ್ಸ್ ಆ್ಯಂಡ್ ಗೌರ್ಮೆಂಟ್ ಜಾಬ್. BSc ಆದಮೇಲೆ ಈ ಥರ ಯಾವುದಾದ್ರೂ ಜಾಬ್ ಮಾಡ್ಕೋಬೋದು. ಸೊ ಫೋರ್ತ್ ಆಪ್ಷನ್ ಈಸ್ BCA. You can learn programming, app development, web design, software skills. So BCA ಆದಮೇಲೆ MCA ಮಾಡಿದರೆ it is equivalent to engineering. After BCA, many students do MCA and enter IT companies. So next option ನೋಡೋದಾದರೆ aviation or allied courses. ಏವಿಯೇಷನ್ ಇದೆ, ಫಾರೆನ್ಸಿಕ್ ಸೈನ್ಸ್, ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ, ನ್ಯೂಟ್ರಿಷಿಯನ್, ಈ ಥರ ಕೆಲವೊಂದೆಲ್ಲ ಕೋರ್ಸಸ್ಗಳಿದೆ ಮಕ್ಕಳೇ. ಸೊ ಸೈನ್ಸ್ ಆದಮೇಲೆ ಈ ಥರ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ದೀಸ್ ಫೀಲ್ಡ್ಸ್ ಆರ್ ಗ್ರೋಯಿಂಗ್ ರ್ಯಾಪಿಡ್ಲಿ ಆ್ಯಂಡ್ ಹ್ಯಾವ್ ಗುಡ್ ಫ್ಯೂಚರ್ ಸ್ಕೋಪ್. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಥಿಂಕ್ ಮಾಡಿ ನಿಮ್ಮ ಇಂಟ್ರೆಸ್ಟ್ ಆ್ಯಂಡ್ ಸ್ಕಿಲ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾಟ್ ಓನ್ಲಿ ಬೇಸ್ಡ್ ಆನ್ ಅದರ್ಸ್ ಒಪಿನಿಯನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.